ಸರ್ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಎಷ್ಟು ಒಳ್ಳೆಯವರಲ್ವಾ, ಸ್ಟಾಕ್ ಮಾರ್ಕೆಟ್ ಡೌನ್ ಆಗ್ತಿರೋದಕ್ಕೆ ಪಬ್ಲಿಕ್ ಅವ್ರು ಮಾತು ಕೇಳ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊನ್ನೆ. ಇನ್ನು ಏನಪ್ಪ ಒಳ್ಳೆಯವರ, ಟ್ಯಾಕ್ಸ್ ಜಾಸ್ತಿ ಮಾಡ್ಬೇಕಾದ್ರೆ ನೀನು ಮಾತು ಕೇಳ್ಬಿಟ್ಟು ಜಾಸ್ತಿ ಮಾಡಿದ್ರು, ಈಗ ಕಮ್ಮಿ ಮಾಡ್ಬೇಕಾದ್ರೆ ನಾವು ರೆಡಿ ಇದ್ದೀವಿ, ನೀವು ಮಾತು ಕೇಳ್ತೀವಿ ಹಂಗೆಲ್ಲ. ಇವ್ರೇನೂ ಅಲ್ಲ, ಇವ್ರಿಗೆ ಬೇಕಾಗಿರೋದು ಮನಿ ಅಷ್ಟೇ, ಅದು ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸ್. ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕು BJP ಗೌರ್ಮೆಂಟ್ ಮಾಡಿದ್ದು ಈ ಟ್ಯಾಕ್ಸ್ ಜಾಸ್ತಿ ಮಾಡಿ. ಸರ್ ಹಂಗೆ ನೋಡ್ಕೊಳ್ಳೋದಾದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗಲೂ ಟ್ಯಾಕ್ಸ್ ಇದ್ದೇ ಇತ್ತು ತಾನೆ. 2018ನೇ ಇಸ್ವಿಲಿ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಆ ಟೈಮಲ್ಲಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ನ ತಂದಿದ್ದು. ಅದಕ್ಕೂ ಮುಂಚೆ 2004ನೇ ಇಸ್ವಿಲಿ ಕಾಂಗ್ರೆಸ್ ಗೌರ್ಮೆಂಟ್ ಈ ಟ್ಯಾಕ್ಸ್ನ ತರಕ್ಕೆ ಹೋಗುತ್ತೆ. ಅವಾಗ ತುಂಬ ಪ್ರೊಟೆಸ್ಟ್ ಆಗ್ಬಿಟ್ಟು ಅವ್ರು ಅಲ್ಲಿಗೆ ಆ ವರ್ಷನೇ ಡ್ರಾಪ್ ಮಾಡ್ತಾರೆ. ಸರ್ ಆದರೆ ಎಲ್ಲರೂ ಗುಡ್ ನ್ಯೂಸ್ ಅಂತ ಹೇಳ್ತಿದ್ದಾರೆ. ಗುಡ್ ನ್ಯೂಸ್ ಯಾವಾಗ ಆಗುತ್ತೆ, ಯಾವಾಗ ಟ್ಯಾಕ್ಸ್ ಕಡಿಮೆ ಮಾಡ್ಬಿಟ್ಟು ಹೇಳ್ತಾರಲ್ಲ ಆಗ. ಈ ಥರ ಬಂದ್ಬಿಟ್ಟು ನಿಮ್ಮ ಮಾತು ಕೇಳ್ತೀವಿ ಇವೆಲ್ಲ ಅಲ್ಲ, FIAಗಳು ಇದನ್ನೆಲ್ಲ ಕನ್ಸಿಡರೇ ಮಾಡಲ್ಲ. ಸೊ FIA ಸ್ಟೇಟ್ಮೆಂಟಿಂದ ಖುಷಿ ಆಗಿಲ್ಲ. ಯಾಕೆ ಖುಷಿ ಆಗ್ತಾರೆ ಹೇಳು? ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯಾವತ್ತು? ಮೇ 25ನೇ ತಾರೀಕು. 26, 27, 28 3 ದಿನದಲ್ಲಿ ನೋಡು FIA ಆಲ್ಮೋಸ್ಟ್ $3 ಬಿಲಿಯನ್ ಸೆಲ್ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ.